ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ದೆಹಲಿಯ ರೀತಿಯಲ್ಲಿ ಆಗಲಿದೆಯಾ ಎನ್ನುವಂಥ ಆತಂಕ ಈಗ ಶುರುವಾಗಿರುವಂಥದ್ದು. ಇದಕ್ಕೆ ಪೂರಕವಾಗಿ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ವಾಯು ಮಾಲಿನ್ಯ ನಿಯಂತ್ರಣ ಸಂಬಂಧಪಟ್ಟಂತೆ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ರಾಜಾಜಿನಗರ ಕ್ಷೇತ್ರದ ಶಾಸಕ ಸುರೇಶ್ ಕುಮಾರ್ ಅವರ ಮನವಿ ಮೇರೆಗೆ ಸಭೆ ನಡೆಸಿದಂತಹ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿರುವಂಥದ್ದು. ವಾಯು ಗುಣಮಟ್ಟ ಸೂಚ್ಯಂಕ 100ರ ಗಡಿ ದಾಟಿದರೆ ಅಧಿಕಾರಿಗಳಿಗೆ ಜಿಬಿಎ ಅಧಿಕಾರಿಗಳಿಗೆ ನೋಟಿಸನ್ನು ಕೊಡಿ ಅಂತ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಇದೇ ಸಭೆಯಲ್ಲಿ ಶಾಸಕ ಸುರೇಶ್ ಕುಮಾರ್ ಅವರು ಒಂದು ಪ್ರಮುಖವಾದಂಥ ಮತ್ತು ಆತಂಕಕಾರಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ರಸ್ತೆ ಧೂಳಿನಿಂದ ವಾಯು ಗುಣಮಟ್ಟ ಕುಸಿತಾ ಇರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಆತಂಕ ಅಂದರೆ, ಈ ವಾಯು ಗುಣಮಟ್ಟ ಕುಸಿತದಿಂದ ಮಕ್ಕಳಲ್ಲಿ ಬರುವಂತಹ ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ವೈದ್ಯರುಗಳು ಈ ಮಕ್ಕಳನ್ನು ಬೆಂಗಳೂರಿನ ಹೊರವಲಯದಲ್ಲಿ ಇರಿಸಿ ಬೆಂಗಳೂರು ಹೊರವಲಯಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಬಹುತೇಕ ವೈದ್ಯರು ಅನ್ನುವಂಥ ವಿಚಾರವನ್ನು ಸುರೇಶ್ ಕುಮಾರ್ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಇದು ಸಾಕಷ್ಟು ಪ್ರಮುಖವಾದ ಜೊತೆಗೆ ಎಚ್ಚರಿಕೆಯ ಕೂಡ ವಿಚಾರ ಆಗಿರುವಂಥದ್ದು. ಈಗ ಈಶ್ವರ್ ಬಿ ಖಂಡ್ರೆ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳು ವಾಯು ಗುಣಮಟ್ಟವನ್ನು ಕಾಪಾಡುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಾರಾ? ಕಾದು ನೋಡಬೇಕಾಗಿದೆ.